ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಉಡುಪಿ ಗೋವಿಂದಾಚಾರ್ಯ ಉಡುಪಿ ಮಂಜುನಾಥ ಭಾಗವತರ ಕಲ್ತ್ಕೊಂಡು ಬಂದವರು. ಚೆನ್ನಾಗಿ ಹಾಡ್ತಾರೆ, ಹಾರ್ಮೋನಿ ನುಡಿಸ್ತಾರೆ. ಈ ಮಕ್ಕಳು ದೊಡ್ಡವರಾಗುತ್ತೆ ಅವರೆಲ್ಲ ಸಂಗೀತದಲ್ಲಿ ಚೆನ್ನಾಗಿ. 5 ಜನ ಹುಡುಗಿಯರು, ವಿದ್ಯಾಭೂಷಣ, ತಂಗಿಯಂದಿರು 4 ಜನ, ಮತ್ತು ಎಲ್ಲ ಸೇರಿಕೊಂಡು ಸಂಜೆಗೆ ನರಸಿಂಹ ದೇವಸ್ಥಾನದಲ್ಲಿ ಒಂದು ಭಜನೆ ಇದೆ ಸುಬ್ರಹ್ಮಣ್ಯದಲ್ಲಿ. ಅಲ್ಲಿ ಹೋದಾಗ ಸಂಜೆಗೆ ನರಸಿಂಹ ದೇವಸ್ಥಾನದಲ್ಲಿ ಇವರು ಹಾರ್ಮೋನಿ ಬರ್ತಾರೆ ಮಕ್ಕಳ ಹತ್ರ. ಅದು ನಮಗೆ ಕೇಳಿ ತುಂಬ ಖುಷಿಯಾಗಿತ್ತು. ಇವರು ಆಗ ಗೊತ್ತಿಲ್ಲ, ಇವರು ನಾನು ಪದ್ಮನಾಭ ಸರಳಾಯರು ಮಧುರಿಂದ ಹೋಗಿದೆ ಅಂತ ಹೇಳಿದ್ರೆ ಕಾಸರಗೋಡು ಕುಣಿದಾಡುವುದು. ಇವರು ಇಷ್ಟು ಒಳಗೆ ಉಂಟು ಅಂತ ನನಗೆ ಗೊತ್ತಿಲ್ಲ. ಕಡೆಗೆ ಒಂದು ದಿವಸ ಆಡುವಾಗ ಇವರು ನಮ್ಮಮ್ಮ ಶಾರದೆ ಹಾಡಬೇಕಾದ್ರೆ ತುಂಬ ಖುಷಿಯಾಗಿತ್ತು. ಇವರು ಕಡೆಗೆ ಅಷ್ಟು ಹಾಡಿದರೆ ಇವರು ಪೇಜಾವರ ಸ್ವಾಮಿಗಳ ಪರ್ಯಾಯ ವಿದ್ಯಾಭೂಷಣ. ಅದನ್ನು ಗೋಕುಲ ಅಷ್ಟಮಿಗೆ ಉಡುಪಿ ರಾಘವೇಂದ್ರ ಕೊಳಲು ವಾದನ ಪ್ರೊಫೆಸರ್ ರಾಘವೇಂದ್ರ ಲೆಕ್ಚರ್ ಮುಳುಕಿಲಿ, ಅವರು ಕೊಳಲು ವಾದನ ವಿದ್ಯಾರ್ಥಿ ಪ್ರವೇಶರು. ಅವರಿಗೆ ಪಕ್ಕವಾದ್ಯ ನಾವೇ ಇಬ್ಬರು ಹೋಗೋದು, ಸರಳಾಯರು ನಾನು ಪದ್ಮನಾಭ ಸರಳಾಯರು. ನಾವು ಆ ಕೊಳಲು ವಾದನಕ್ಕೆ ಉಡುಪಿಗೆ ಹೋಗಿದ್ದಾಗ ನಾನು ನೋಡ್ತಿದ್ದೆ. ಇನ್ನೊಬ್ಬರು ಮೊದಲದವರು ಯಾರ ಸೇರಿದ್ರು. ನಾವು ಅಲ್ಲಿ ಆಡಿದ ಆಟ ಎಲ್ಲ ಈ ಸ್ವಾಮಿಗಳಿಗೆ ನೋಡಿದ್ರು, ಪೇಜಾವರ ಸ್ವಾಮಿಗಳಿಗೆ. ಪೇಜಾವರ ಸ್ವಾಮಿಗಳು ನೀವು ಮಠಕ್ಕೆ ಬರ್ತಾ ಇರಬೇಕು. ಇವರಲ್ಲಿ ಶಿಷ್ಯರಾಗಿದ್ದರು ವಿದ್ಯಾಭೂಷಣರು. ಅಲ್ಲಿಂದ ಅವರು ಇರಬೇಕಾದ್ರು ಬಿಟ್ಟು ಸುಬ್ರಹ್ಮಣ್ಯಕ್ಕೆ ಹೋಗೋದು. ಸುಬ್ರಹ್ಮಣ್ಯದಲ್ಲಿ ಹಿರಿಯ ಸ್ವಾಮಿಗಳು ಒಬ್ಬರು ಇದ್ದರು. ಅಲ್ಲಿ ನನ್ನ ಬರ ಹೇಳಿ, ನೀವು ಸ್ವಲ್ಪ ಬಂದು ನನಗೆ ಅಭ್ಯಾಸ ಕೊಡಬೇಕು ಅಂತ ಹೇಳಿ ನಾನು ಅಭ್ಯಾಸ ಹೋಗಿ ಸೇರಿದೆ. ತುಂಬ ಖುಷಿಯಾಗಿ ನಾನು ಮೃದಂಗ ನುಡಿಸ್ಕೊಂಡು ಅವರು ಹಾಡಿಕೊಂಡು ಅಪರೂಪ ಆಗಿದೆ. ಕೆಲವು ಕಡೆ ಪ್ರೋಗ್ರಾಮಿಗೆ ನನ್ನ ಹತ್ರ ಕೇಳುವುದು, ಅವರನ್ನು ಕಾರ್ಯಕ್ರಮ ಮಾಡಿಸಿಕೊಡಿ, ನೀವೇ ಕೂಟವಾಗಿ ಹೋಗಿ ಅವರ ಹತ್ರ ಕೇಳ್ಕೊಳ್ಳಿ ಹಾಡಿ ಅಂತ. ನಾನು ಒಪ್ಪಿಕೊಂಡು ನಿಮ್ಮನ್ನು ಆಡಿಸೋದು ಬೇಡ, ಅದು ಅಷ್ಟು ಬೆಲೆ ಅಲ್ಲ, ನೀವೇ ಕೂಟವಾಗಿ ಹೋಗಿ ಕೇಳಿ ಅಂತ ಅವರು ಕೂಡ. ಕುಂಬಳಿಯಲ್ಲಿ ಒಂದು ಆಯಿತು, ಇನ್ನು ಕೆಲವು ಕಡೆಯಲ್ಲಿ ಆಗಿ ನಾನು ಇವರಿಗೆ ಅಲ್ಲಿ ಇದು ನಡೀತದಲ್ಲ ಕನಕದಾಸೋತ್ಸವ, ಅದರಲ್ಲಿ ಅವರ ಕಾರ್ಯಕ್ರಮಕ್ಕೆ ನಾನು ನಡೆಸ್ತೀನಿ. ಹೀಗೆ ನಮಗೆ ಅವ್ರಿಗೂ ಸ್ವಲ್ಪ ಸಮಯ ಆಯಿತು. ಎಲ್ಲ ಕಡೆಯಲ್ಲೂ ಹೋಗುವಾಗ ನುಡಿಸಿ ಬರುವಾಗ 300 ರೂಪಾಯಿ ಕವರ್ನಲ್ಲಿ ಇಟ್ಟು 300 ರೂಪಾಯಿ ಕೊಡ್ತೀವಿ. ರಗಳಿಲ್ಲ, ಸಂಭಾವನೆ. ಮೇಲ್ಸೀಮೆ ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರಲ್ಲಿ ಬೇರೆಯವರ ಮೃದಂಗ ಹಾಕಿದ್ರು. ಹಾಗೆ ನೀವು ಬರಬೇಕು, ನಿಮ್ಮ ಸಂಭಾವನೆ ಎಲ್ಲ ಕೊಡ್ತೇವೆ, ಎದುರು ಕೂತ್ಕೊಂಡು ತಾಳ ಹಾಕಬೇಕು. ಬೆಂಗಳೂರಿಗೆ ಹೋಗಿದ್ದೆ. ಕಲ್ಲಿಕೋಟೆಯಲ್ಲಿ ಮೃದಂಗ ನುಡಿಸಿ ಅಲ್ಲಿಂದ ವಯನಾಡು ನೋಡಿಕೊಂಡು ಬೆಂಗಳೂರಿಗೆ ಹೋಗಿದ್ದೆ. ಹೀಗೆ ಇವರಿಗೆ ಒಟ್ಟಿಗೆ ನಾನು ಬೇಕಾಗಿತ್ತು ಒಂದು 3-4 ವರ್ಷ. ಅಷ್ಟಾಗುವಾಗ ಮಡ್ರಾಸಿನ ಬಾಯಿಯನ್ನು ಸೇರಿಕೊಂಡು ಇವರನ್ನು ಕರ್ಕೊಂಡೋಗಿ ಕ್ಯಾಸೆಟ್ ಮಾಡಿ ಅವ ಮೃದಂಗ ನುಡಿಸಿ ಒಳ್ಳೆ ಮೃದಂಗ ನುಡಿಸ್ತಾನೆ. ಕ್ಯಾಸೆಟ್ ಮಾಡಿ ಅವ ಕಾಸು ಮಾಡಿದ. ಅವ ಕ್ಯಾಸೆಟ್ ಮಾಡಿ ನಮ್ಮಮ್ಮ ಶಾರದಲ್ಲಿ ಎಲ್ಲ ಹಾಡಿ ಅವ ಹಣ ಮಾಡಿದ. ನಾವು ಅದಕ್ಕೆಲ್ಲ ಹೋಗಿಲ್ಲ, ಆ ದಲ್ಲಾಳಿಗೆಲ್ಲ ನಮಗೆ ಬೇಡ ಹೋಗಿಲ್ಲ.
ಕಡೆಗೆ ನಾನು ಅವರ ಜೊತೆಗೆ ನಾನೇ ಇರ್ತೇನೆ. ಇನ್ನೊಬ್ಬ ಬಾರ್ಬಾರಲ್ಲಿ ಮಂಗಳೂರು ರೇಡಿಯೋಕ್ಕೆ ಒಬ್ಬ ಬಂದ ಸಾಯಿನಾಥ. ಅವರಿಗೆ ರಾತ್ರಿ ಆಗಲು ಬೆನ್ನುದಾಗುವುದು. ಸ್ವಾಮಿ ನಾನು ಫ್ರೀ ಇದ್ದೇನೆ ಏನಾದ್ರು ಮಾಡಿ. ಹಾಗೆ ಅವರಿಗೆ ಬೆನ್ನು ಹಿಡಿದ. ಅದು ಬೋರ್ ಆಯಿತು. ಒಟ್ಟಿನಲ್ಲಿ ಇವರ ಕಾರ್ಯಕ್ರಮ ಕಡಿಮೆ. ನಾನು ದೂರ ಗೊತ್ತೇ. ಒಮ್ಮೆ ಪರಿಚಯವಾಗಿ ನಾನು ಪೆರ್ಲದಲ್ಲಿ ಕಾಳಿದಾಸ ನಾಟಕ, ಪೆರ್ಲ ಕೃಷ್ಣ ಭಟ್ರು ಬರೆದ ಕಾಳಿದಾಸ ನಾಟಕ ನಾಡಿದ್ದನ್ನು ಅವ್ರಿಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳಿದ್ರು. ಬಜ್ಜರಿಕಕ್ಕೆ ಒಂದು ಬೇಕು ಅಂತ ಹೇಳಿದರು. ಹಾಗೆ ಬಜ್ಜರಿಕಕ್ಕೆ ಕಾಳಿದಾಸ ನಾಟಕ ನಾನು ಅವರಿಗೆ ತುಂಬ ಖುಷಿಯಾಯಿತು. ಎಳನೀರಿಂದ ಅದಕ್ಕೆ ಬೇಕಾದ ಡ್ರೆಸ್ಸು ಎಲ್ಲ ಸ್ವಾಮೀಜಿ ಕೊಟ್ಟರು. ಅದಕ್ಕೆ ಒಳ್ಳೆಯದಾಯಿತು. ಅದು ಪುನಃ ಕೈಗಾರಿಕೆ ಇಂಜಿನಿಯರ್ಗಳು ನಾನು ದೂರ ಆಗಿದ್ದು. ನಾನು ಸುಬ್ರಹ್ಮಣ್ಯ ಹೋಗಿ ಎಲ್ಲೆಲ್ಲಿ ಹೋಗಿ ಮತ್ತೆ ಒಂದು ದಿವಸ ಸಿಕ್ಕಿದ್ರು. ಕಾಸರಗೋಡಿನಲ್ಲಿ ಸಿಕ್ಕಿದ್ರು ನನಗೆ. ಅವರು ಬಜ್ಜರಿಕೆಯಲ್ಲಿ ಪಂಚಾಯತಿ ಅಧ್ಯಕ್ಷರೂ ಆಗಿದ್ದರು, ಹೆಡ್ ಮಾಸ್ಟರು ಆಗಿದ್ದರು. ಹಾಗೆ ಅವರು ತುಂಬ ಆ್ಯಕ್ಟಿವಿಟಿ ಆಗಿದ್ದರು. ನಾನು ಹೆಚ್ಚಾಗಿ ಹೋಗಿಲ್ಲ. ಕಾಸರಗೋಡಿನಲ್ಲಿ ಸಿಕ್ಕಿದವರು ನನ್ನ ಹೆಗಲಿಗೆ ಕೈ ಹಾಕಿ ಇಟ್ಕೊಂಡ್ರು ಬಿಗಿಯಾಗಿ. ಯಾಕೆ ಏನು ರೈಗಳೇ ನೀವು ಕಾಣಲಿಕ್ಕೆ ಸಿಕ್ಕಲೇ ಇಲ್ಲ, ಒಂದು ಕರ್ನಾಟಕಕ್ಕೆ ಇದಕ್ಕೆ ಹಣ ಪೆನ್ಷನ್ಗೆ ಬರೆಯುವ. ನಾನು ಬರೆದು ಸಾಕಾಗಿದೆ ರೈಗಳೇ. 10-12 ವರ್ಷ ಆಯಿತು. 1 ವರ್ಷ ಬಂಗಾರಪ್ಪ ಅಂತ ಮತ್ತೊಬ್ಬ ಇನ್ನೊಬ್ಬ ಅಲ್ಲಿ ಮಂತ್ರಿಗಳು ಇವರು ಸಾಕಾಗಿ ನನಗೆ ಬೇಡ. ಅಲ್ಲ ನೀವು ಸುಮ್ಮನೆ ಬನ್ನಿ ನಾನು ಹೇಳ್ತೀನಿ. ಸಂಜೆ ಮನೆ ಬನ್ನಿ ಕಳ್ಳದಕ್ಕೆ ಅವರ ಮನೆಗೆ ಕರ್ಕೊಂಡೋಗಿ 4 ಅರ್ಜಿ ಬರೆಸಿದರು. ಅಮರನಾಥ್ ಶೆಟ್ಟಿಗೆ ಮೂಡುಬಿದ್ರೆಗೆ, ಕರ್ನಾಟಕ ಸಂಸ್ಥೆಗೆ, ಮತ್ತೊಂದು ಹಿರಿಯರ 4 ಅರ್ಜಿಗಳು. ಗೃಹ ಮಂತ್ರಿಗೆ, ಕರ್ನಾಟಕ ಸಂಸ್ಥೆಗೆ, ಬೇರೆ ಮಂತ್ರಿಗೆ, ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆಗೆ ಬರೆದು ಹಾಕಿದ್ರು. 1-2 ತಿಂಗಳಾಗಲು ಬಂತು. ಬಂದ್ರೇನು ನನ್ನ ಶಿಷ್ಯ ಯಕ್ಷಗಾನದಲ್ಲಿ ಕೃಷ್ಣ ಬಲ್ಲಾಳ ದೊಡ್ಡ ಹೆಸರಾಯಿತು. ಅವರಿಗೆ 500 ರೂಪಾಯಿ ತಿಂಗಳಿಗೆ, ನನಗೆ 250. ಎಳನೀರು ಸ್ವಾಮಿಗಳಿಗೆ ಹಾರಾಡಿದರು ಕೇಶವಾನಂದ ಭಾರತಿಗಳು. ಗುರುವಿಗೆ 500 ರೂಪಾಯಿ, ಶಿಷ್ಯನಿಗೆ 250. ಇರಲಿ ಸ್ವಾಮಿ, ನಾನು ಹೇಳಿಕೊಳ್ಳುವಂಥದ್ದೇನಿಲ್ಲ. ಆಗಲಿ ಅಂದರೆ ಸ್ವಲ್ಪ ಸಮಯ ಆಗುವಾಗ ಯಡಿಯೂರಪ್ಪನವರಿಗೆ ಹೋಗಿ ತಲುಪಿರ್ತದೆ. ಅವರು ನನಗೆ 500 ರೂಪಾಯಿ ಮಾಡಿದರು. ಹಾಗೆ ಯಡಿಯೂರಪ್ಪನವರ ಕಾರ್ಬಾರ್ನಿಂದ ನಂತರ ನನಗೆ ಸರ್ಕಾರಿ ಹಣ ಬರ್ತಾ ಇದೆ. ಈಗ 2000 ಬರ್ತಾ ಇದೆ. ಇದು ಪೇಪರಲ್ಲಿ ಹಾಕಿದ್ದಾರೆ 500 ಸೇರಿಸ್ಬೇಕು ಅಂತ. ಏನೋ ಗೊತ್ತಿಲ್ಲ ಏನಾಗುತ್ತೆ ಅಂತ. 2000 ಕೊಡ್ತಿದ್ದಾರೆ. ಇದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು. ದೇವರ ದಯೆಯಿಂದಲೇ ಈ ಭಾಗ್ಯವು ದೊರೆತರೆ ಸಾಕು. ಹೈ